ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಸಂಸ್ಥೆಯ ಪ್ರಗತಿಯ ಹಾದಿಯನ್ನು ಬೆಳಗಿಸಿದ ಮಹಾನ್ ಚೇತನವನ್ನು ಸ್ಮರಿಸುವ ಮತ್ತು ಗೌರವಿಸುವ ಈ ಶುಭ ದಿನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮಯ ಹೆಮ್ಮೆಯ ಪೂಜ್ಯರ ಸಾಧನೆ ನೆನೆಯುವ ಈ ಸುದಿನ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯ ನೀಡಿದ ಜ್ಞಾನ ರತ್ನರ ಜನ್ಮದಿನ. ಅವರು ಕನಸೊಂದನ್ನು ಕಂಡರು, ಶಾಲೆಯೊಂದನ್ನು ಕಟ್ಟಿದ್ರು, ಜ್ಞಾನದ ಬೆಳಕನ್ನು ಹಚ್ಚಿದ್ರು, ಸಾವಿರ ಬದುಕುಗಳನ್ನು ಬೆಳಗಿದ್ರು, ಸೇವೆಯೇ ಧ್ಯೇಯವಾಗಿ ಶಿಕ್ಷಣದ ಬೀಜವನ್ನು ಬಿತ್ತಿದ್ರು. ಆ ಬೀಜ ಇಂದು ಆಲದ ಮರವಾಗಿ ನೆರಳು ನೀಡುತ್ತಿದೆ. ಅಂತಹ ಮಹಾನ್ ಸಂಸ್ಥಾಪಕರಾದ ಶ್ರೀ ಡಿ.ಎ. ಗೌಡ ಸರ್ ಅವರಿಗೆ ನಮ್ಮ ಶತ ನಮನಗಳು. ಅವರ ಕನಸು ಏನೇನು ಇದೆ ಎಲ್ಲ ಸ್ಕೂಲು, ಕಾಲೇಜು, ದೇವಸ್ಥಾನಗಳು, ಮತ್ತು ಕ್ರೀಡಾಂಗಣಗಳು, ಮತ್ತು ಆಸ್ಪತ್ರೆಗಳು, ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಮತ್ತು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ಪ್ರತಿಯೊಂದು ಇಲ್ಲಿರೋ ಲೈಬ್ರರಿ ಎಲ್ಲಕ್ಕೂ ರಾತ್ರಿಯಾಗಲೂ ಶ್ರಮಪಟ್ಟು ಓಡಾಡಿ ಮಾಡಿ ಅವ್ರ ಮನೆ ಕಡೆ ನೋಡಲಿಲ್ಲ. ಅವ್ರ ಮನೇನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವರೊಂದು ಒಳ್ಳೆ ಮನೆ ಕಟ್ಕೊಳಕ್ಕೆ ಹೋಗಲಿಲ್ಲ. ಒಂದು ಒಳ್ಳೆ ಕಾರ್ ತಗೊಂಡು ಓಡಾಡಲಿಲ್ಲ. ಒಳ್ಳೆ ಜೀವನ ಮಾಡಿ ಹೇಳ್ತಾರೆ. ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಶರೀರ ಏನೋ ಹೊಂದಿರ್ತೀವಿ, ಅದರಿಂದ ನಮಗೋಸ್ಕರ ನಾವೇನೋ ಮಾಡ್ಕೊಳ್ಳೋದಲ್ಲ, ನಮ್ಮಿಂದ 4 ಜನಕ್ಕೆ ಉಪಯೋಗವಾಗಲಿ ಅನ್ನೋಂಥ ದಾರಿಯನ್ನು ಕೊಡೋದೇ ಈ ಶರೀರ. ಅಂಥ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಮೂಲಕವಾಗಿ ಗೌಡ್ರು ಎಷ್ಟೋ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಆ ಶರೀರದ ಮಾರ್ಗವಾಗಿ ಎಷ್ಟೋ ಜನಕ್ಕೆ ಸಹಕಾರವಾಗಬೇಕು. ಊಟ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಆರ್ಥಿಕವಾದಂಥ ಸುಧಾರಣೆ ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಕೂಡ ಬೆನ್ನ ಹಿಂದೆ ಎಲುಬಾಗಿ ನಿಂತುಕೊಂಡು ಎಲ್ಲರಿಗೂ ಕೂಡ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. I'm really happy and pleasant enjoying today's gathering. So, and also as a representative from Sparsh Hospital, which is a super specialty hospital which is located in Yelahanka, today we are going to promote you as a infection control promoters. How it gonna happen? It all starts from the hand hygiene and it all ends in the hand hygiene. First, before doing the hand washing, please ensure there should not be any ornaments. 1, 2, 3, 4, 5. Everyone knows? ಅಕ್ಷರಾಭ್ಯಾಸ ಅಂತ ಮಾಡ್ತಾ ಇದ್ದೀವಿ. ಇದು ವಿಶೇಷವಾದಂತಹ ಒಂದು ಸ್ಥಾನ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಮುಹೂರ್ತ. ಇವತ್ತು ಬುಧವಾರ ಆಗಿರೋದ್ರಿಂದ ಅದು ಕೂಡ ನಮಗೆ ಸೇರಿ ಬಂದಿದೆ ಅಂತ ಹೇಳಬಹುದು. ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ सिद्धिर्भवतु मे सदा।
ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಎಲ್ಲಿ ಈ ಥರ ಮಾಡಿಸಿದ್ದಕ್ಕೂ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ನಾನು ಅನ್ಕೋತಾ ಇದ್ದೆ ದೇವಸ್ಥಾನ ಹತ್ರ ಹೋಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕಾಗಿತ್ತು ಅಂತ ನಮ್ಮ ಪೃಥ್ವಿಗೆ. ಇವಾಗ ಇಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು.